ಓಂ ರೀಂ ಪ್ರತ್ಯಂಗಿರಾಯಿ ನಮಃ. ತಾಯಿ ಪ್ರತ್ಯಂಗಿರಾದೇವಿ ತಮ್ಮೆಲ್ಲರಿಗೂ ಆಯುಸ್ಸು, ಆರೋಗ್ಯ, ಯಶಸ್ಸನ್ನು, ಸಂತೋಷವನ್ನು, ನೆಮ್ಮದಿಯನ್ನು ಕರುಣಿಸಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ. ಪ್ರಿಯ ಬಂಧುಗಳೇ, ನೀವು ಕೇಳಿರ್ತೀರ, ಕೆಲವರು ನಾವೆಷ್ಟೇ ಪ್ರಯತ್ನ ಪಟ್ಟರೂ ಸಹ ಮನೆಯಲ್ಲಿ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಗಂಡ ಹೆಂಡತಿರ ನಡುವೆ ಯಾವುದೇ ರೀತಿಯ ಸೌಖ್ಯತೆ ಇಲ್ಲ, ಗೃಹ ಸೌಖ್ಯ ಸಿಗ್ತಾ ಇಲ್ಲ. ಎಷ್ಟೇ ದುಡ್ಕೊ ಬಂದರೂ ಸಹ ಮನೆಯಲ್ಲಿ ಹಣ ಉಳಿತಾ ಇಲ್ಲ. ಸದಾ ಕೌಟುಂಬಿಕ ಜಗಳಗಳಿಂದ ನಾವು ಕೂಡಿದ್ವಿ. ಮನೆಯಲ್ಲಿ ಎಷ್ಟೇ ದುಡಿದ್ರೂ ಸಹ ದವಸ ಧಾನ್ಯಗಳು ಮನೆಯಲ್ಲಿ ನೆಲೆ ನಿಲ್ತಾ ಇಲ್ಲ. ಅಣ್ಣ ತಮ್ಮಂದಿರ ನಡುವೆ, ಅಕ್ಕ ತಂಗಿರ ನಡುವೆ, ಕೌಟುಂಬಸ್ಥರ ನಡುವೆ ಹಲವಾರು ರೀತಿಯಲ್ಲಿ ಕೌಟುಂಬಿಕ ಜಗಳಗಳನ್ನು ನಾವು ಕಾಣ್ತಾ ಇದ್ವಿ. ಮನೆಯಲ್ಲಿ ದವಸ ಧಾನ್ಯಗಳ ಜೊತೆಗೆ ಯಾವುದೇ ರೀತಿಯ ಸೌಭಾಗ್ಯಗಳ ನೆಲೆ ನಿಲ್ತಾ ಇಲ್ಲ. ಮನೆಯಲ್ಲಿ ಮಕ್ಕಳಿಗೆ ವಿದ್ಯೆಯಲ್ಲಿ ಯಶಸ್ಸಿಲ್ಲ. ಸ್ವಂತ ಮನೆಯನ್ನು ನಾವು ಕಟ್ಕೊಳ್ಳಿಕ್ಕೆ ನಮಗೆ ಸಾಧ್ಯನೇ ಆಗ್ತಾಯಿಲ್ಲ. ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾಯಿದ್ದೀವಿ, ಆದರೆ ಆ ಬಾಡಿಗೆ ಮನೆಯಲ್ಲೂ ಸಹ ನೆಮ್ಮದಿ ಇಲ್ಲ. ಮನೆಯ ಮಾಲೀಕರೊಂದಿಗೆ ಮನಸ್ತಾಪ, ಭಿನ್ನಾಭಿಪ್ರಾಯ, ಜಗಳ, ಈ ರೀತಿ ಹಲವಾರು ರೀತಿಯಲ್ಲಿ ನಾವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಎಷ್ಟೇ ಪ್ರಯತ್ನ ಪಟ್ಟರೂ ಗೃಹ ಸೌಖ್ಯ ಸಿಗ್ತಾ ಇಲ್ಲ ಅಂತ ಕೆಲವರು ಹೇಳ್ತಾ ಇರ್ತಾರೆ. ಈ ರೀತಿ ಗೃಹ ಸೌಖ್ಯ ಸಿಗದಿರೋ ಇರೋದಕ್ಕೆ ಏನು ಕಾರಣ? ಯಾವ ಗ್ರಹಗಳು ಕಾರಣ ಆಗ್ತವೆ? ಗೃಹ ಸೌಖ್ಯ ಇಲ್ಲದೇ ಇರ್ತಕ್ಕಂಥ ಸನ್ನಿವೇಶಗಳು ಜೀವನವನ್ನು ಸಾಗಿಸ್ತಾ ಇದ್ವಿ. ಇದಕ್ಕೆ ಪರಿಹಾರ ಏನು? ಯಾವ ಒಂದು ವಿಧಾನದ ಮೂಲಕ, ಯಾವ ಗ್ರಹಗಳಿಗೆ ಶಾಂತಿಯನ್ನು ಮಾಡ್ಕೊಳ್ಳೋದ್ರ ಮೂಲಕ ಗೃಹ ಸೌಖ್ಯವನ್ನು ಪಡ್ಕೋಬೋದು? ಯಾವಾಗ ನಮಗೆ ಸ್ವಂತ ಮನೆಯನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಇದೆ? ಸ್ವಂತ ಮನೆಯಲ್ಲಿ ನೆಮ್ಮದಿ ಯಾವಾಗ ಸಿಗ್ತದೆ ಅಂತ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ವಿಡಿಯೋ ಕೊನೆ ಹಂತದವರೆಗೂ ಸಹ ಈ ವಿಡಿಯೋವನ್ನು ಸಂಪೂರ್ಣ ವೀಕ್ಷಣೆಯನ್ನು ಮಾಡಿ, ಹೇಗೆ ಗೃಹ ಸೌಖ್ಯವನ್ನು ಪಡ್ಕೋಬೋದು, ಯಾವ್ಯಾವ ಗ್ರಹಗಳ ಆಶೀರ್ವಾದಕ್ಕೆ ಗೃಹ ಸೌಖ್ಯವನ್ನು ಪಡ್ಕೋಬೋದು ಅಂತ ಅತ್ಯಂತ ಕುತೂಹಲಕಾರಿಯಾದಂಥ ವಿಚಾರಧಾರೆಯನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ಮನೆಯಲ್ಲಿ ನೆಮ್ಮದಿ ಇರಬೇಕು ಅಂದರೆ, ಸಂತೋಷ ಇರಬೇಕು ಅಂದರೆ, ವಿಶೇಷವಾಗಿ ಗೃಹ ಸೌಖ್ಯ ಸಿಗಬೇಕು ಅಂತಂತಂದರೆ, ನಮ್ಮ ಜಾತಕ ಕುಂಡಲಿಯಲ್ಲಿ ಚಂದ್ರ ಅಥವಾ ಶುಕ್ರ ಬಲವಾಗಿರಬೇಕು. ಯಾರ ಜಾತಕ ಕುಂಡಲಿಯಲ್ಲಿ ಶುಕ್ರ ಬಲವಾಗಿರ್ತಾನೆ, ಯಾರ ಜಾತಕ ಕುಂಡಲಿಯಲ್ಲಿ ಚಂದ್ರ ಬಲವಾಗಿರ್ತಾನೆ, ಆ ಜಾತಕ ಕುಂಡಲಿಯಲ್ಲಿ ಚತುರ್ಥ ಸ್ಥಾನದಲ್ಲಿ ಗ್ರಹಗಳು ಬಲವಾಗಿದೆಯಾ ಇಲ್ವಾ ಅನ್ನೋ ಒಂದು ವಿಚಾರಧಾರೆಗಳೇ ಅವರಿಗೆ ಗೃಹ ಸೌಖ್ಯ ಸಿಗುತ್ತಾ ಇಲ್ವಾ ಅಂತ ನಿರ್ಧಾರ ಆಗುತ್ತೆ. ಜಾತಕದಲ್ಲಿ ಚತುರ್ಥ ಸ್ಥಾನದಲ್ಲೇನಾದರೂ ಚಂದ್ರ ಬಲವಾಗಿದ್ದರು, ಚತುರ್ಥ ಸ್ಥಾನದಲ್ಲೇನಾದರೂ ಶುಕ್ರ ಬಲವಾಗಿದ್ದು, 4ನೇ ಮನೆಯಲ್ಲಿ ಚತುರ್ಥ ಸ್ಥಾನದಲ್ಲಿ ಗುರು ಬಲವಾಗಿದ್ದರೆ ಅವರು ಎಂತಹ ಮನೆಯಲ್ಲಿದ್ದರೂ ಸಹ ಅವ್ರಿಗೆ ಸಕ್ಸಸ್ ಸಿಗುತ್ತೆ. ಅವ್ರು ಎಷ್ಟೇ ವಾಸ್ತು ಇಲ್ಲದೇ ಇರ್ತಕ್ಕಂಥ ಮನೆಯಲ್ಲಿದ್ದರೂ ಸಹ ಅವರು ಸೌಖ್ಯವಾಗಿರ್ತಾರೆ, ಅವ್ರಿಗೆ ಯಶಸ್ಸು ಸಿಗ್ತಾರೆ. ಆದರೆ ಎಂತಹ ವಾಸ್ತು ಇರ್ತಕ್ಕಂಥ ಮನೆಯಲ್ಲಿ ವಾಸ ಇದ್ದರೂ ಸಹ ಚತುರ್ಥ ಸ್ಥಾನದಲ್ಲೇನಾದರೂ ಶನಿ ಚಂದ್ರರ ಕಾಂಬಿನೇಷನ್ ಇದ್ದರೆ, ರಾಹು ಚಂದ್ರರ ಕಾಂಬಿನೇಷನ್ ಇದ್ದರೆ, ಶನಿ ಸೂರ್ಯರ ಕಾಂಬಿನೇಷನ್ ಏನಾದರೂ ಇದ್ದರೆ, ಆ ಚತುರ್ಥ ಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ಅಥವಾ ಶುಕ್ರ ನೀಚನಾಗಿದ್ದರೆ, ಚಂದ್ರ ಶುಕ್ರರು ಜಾತಕ ಕುಂಡಲಿಯಲ್ಲಿ ಬಲವಾಗಿಲ್ಲದೇ ಇದ್ದರೆ, ಚಂದ್ರ ಶುಕ್ರರೊಂದಿಗೆ ರಾಹುಕೇತುಗಳ ಸಂಯೋಗ ಇದ್ದರೆ, ಅಂತಹ ಸಂದರ್ಭದಲ್ಲಿ ಅವರಿಗೆ ಗೃಹ ಸೌಖ್ಯ ಇರಲ್ಲ, ನೆಮ್ಮದಿ ಇರಲ್ಲ. ಒಂದು ಸ್ವಂತ ಮನೆ ಕಟ್ಕೋಬೇಕು ಅಂದರೂ ಸಹ, ಇರ್ತಕ್ಕಂಥ ಮನೆಯಲ್ಲಿ ನೆಮ್ಮದಿ ಸಿಗಬೇಕು ಅಂದರೂ ಸಹ ಅವರ ಜಾತಕ ಕುಂಡಲಿಯಲ್ಲಿ ಚಂದ್ರ ಬಲವಾಗಿರಲೇಬೇಕು. ಆ ಶುಕ್ರನ ಕೃಪಾ ಕಟಾಕ್ಷದೊಂದಿಗೆ, ಚಂದ್ರನ ಕೃಪಾ ಕಟಾಕ್ಷದೊಂದಿಗೆ ಮಾತ್ರ ಗೃಹ ಸೌಖ್ಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಯಾಕೆ ಅಂತಂತಂದರೆ, ಚಂದ್ರನನ್ನು ಮನಸ್ಸಿನ ಕಾರಕ ಅಂತ ಕರಿತೀವಿ, ಜೊತೆಗೆ ಶುಕ್ರನನ್ನು ಧನಧಾನ್ಯಕಾರಕ, ಲಕ್ಷ್ಮೀಕಾರಕ ಅಂತ ಕರಿತೀವಿ. ಚಂದ್ರ ಬಲವಾಗಿದ್ದರೆ ಮಾನಸಿಕವಾದಂಥ ನೆಮ್ಮದಿ ಸಿಗುತ್ತೆ. ಶುಕ್ರ ಬಲವಾಗಿದ್ದರೆ ಅವರಿಗೆ ಧನಧಾನ್ಯಗಳು ಸಮೃದ್ಧಿಯಾಗುತ್ತೆ. ಎಲ್ಲಿ ಮನಸ್ಸಿಗೆ ನೆಮ್ಮದಿ ಇರುತ್ತೆ, ಎಲ್ಲಿ ಧನಧಾನ್ಯಗಳು ಸಮೃದ್ಧವಾಗಿರುತ್ತೋ ಅಂತಹ ಮನೆಯೇ ನೆಮ್ಮದಿಯಾಗಿ ಇರಲಿಕ್ಕೆ ಸಾಧ್ಯ. ಹಾಗಾಗಿ ಅಂತಹ ನೆಮ್ಮದಿಯನ್ನು ಪಡ್ಕೋಬೇಕು ಅಂದರೆ ಚಂದ್ರನನ್ನು ಬಲಪಡಿಸ್ಕೋಬೇಕು, ಶುಕ್ರನನ್ನು ಬಲಪಡಿಸ್ಕೋಬೇಕು. ವಿಶೇಷವಾಗಿ ಈ ಚಂದ್ರ ಶುಕ್ರರು ಮನೆಯಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಮತ್ತು ವಾಯುವ್ಯ ದಿಕ್ಕಿನಲ್ಲಿ ನೆಲೆ ನಿಲ್ತಿರ್ತಾರೆ. ಹೀಗೆ ಆಗ್ನೇಯ, ವಾಯುವ್ಯ, ಈಶಾನ್ಯ ದಿಕ್ಕು ಧನಾತ್ಮಕವಾಗಿರುತ್ತೋ ಆ ಮನೆಯಲ್ಲಿ ಅಷ್ಟೇ ನೆಮ್ಮದಿ ನೆಲೆ ನಿಂತಿರುತ್ತೆ. ಚಂದ್ರ ಶುಕ್ರರ ಜೊತೆಗೆ ಗುರುವಿನ ಬಲ ಏನಾದರೂ ಜಾತಕದಲ್ಲಿ ಚೆನ್ನಾಗಿದ್ದರೆ ಮನೆಯಲ್ಲಿ ಇನ್ನಷ್ಟು ಮಗದಷ್ಟು ನೆಮ್ಮದಿ ಇರುತ್ತೆ. ಮನೆಯ ಮಾಲೀಕರೊಂದಿಗೆ ಅವರಿಗೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಾಗಲಿ, ಜಗಳಗಳಾಗಲಿ ಇರಲ್ಲ. ಯಾರ ಜಾತಕದಲ್ಲಿ ಚಂದ್ರ ಶುಕ್ರರು ನೀಚ ಸ್ಥಾನದಲ್ಲಿ ಇರ್ತಾರೆ,
ಗುರು ನೀಚ ಸ್ಥಾನದಲ್ಲಿರ್ತಾನೆ, ಚಂದ್ರ ಶುಕ್ರರು ಬಲವಾಗಿಲ್ಲ ಅಂದರೆ ಮನೆಯ ಮಾಲೀಕರೊಂದಿಗೆ ತುಂಬ ಭಿನ್ನಾಭಿಪ್ರಾಯ, ಜಗಳ, ಮನಸ್ತಾಪಗಳೆಲ್ಲ ಉಂಟಾಗ್ತಾ ಇರ್ತದೆ. ಎಷ್ಟೇ ಪ್ರಯತ್ನ ಪಟ್ಟರವ್ರಿಗೆ ಬಾಡಿಗೆ ಮನೆ ಸಿಗೋದು ಸಹ ಕಷ್ಟವಾಗಿರುತ್ತೆ. ಹಾಗಾಗಿ ಇಂಥ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಅಂತಂದರೆ ಚಂದ್ರನಿಗೆ ಪ್ರಿಯವಾದಂತಹ ಮಹಾಗೌರಿಯ ಆರಾಧನೆಯನ್ನು ಇಟ್ಕೋಬೇಕು, ಅಕ್ಕಿಯನ್ನು ದಾನವನ್ನು ಮಾಡಬೇಕು, ಶುಕ್ರನಿಗೆ ಪ್ರಿಯವಾಗಿರ್ತಕ್ಕಂಥ ನಾರಾಯಣನ ಆರಾಧನೆ ಇಟ್ಕೋಬೇಕು, ಪ್ರತಿ ವರ್ಷ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತಕಥೆಯನ್ನು ಆಚರಿಸ್ತಾ ಇರಬೇಕು, ಮನೆಯಲ್ಲಿ ವಿಷ್ಣು ಸಹಸ್ರನಾಮವನ್ನು ಆಚರಣೆಯನ್ನು ಮಾಡ್ತಕ್ಕಂತಹ ಸನ್ನಿವೇಶಗಳನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕು, ವಿಷ್ಣು ಕೃಪೆಗೆ ಒಳಗಾಗಬೇಕು. ಶ್ರೀ ಗುರು ರಾಘವೇಂದ್ರರಾಗಲಿ, ಶಿರಡಿ ಸಾಯಿಬಾಬರಾಗಲಿ, ಯಾವುದಾದ್ರೂ ರೀತಿಯ ಗುರುಗಳ ಆಶೀರ್ವಾದವನ್ನು ಪಡ್ಕೋಬೇಕು. ವಿಶೇಷವಾಗಿ ಮನೆಯಲ್ಲಿ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಇರಬೇಕು, ವಾಯುವ್ಯ ಮೂಲೆಯಲ್ಲಿ ವಾಶ್ರೂಮ್ ಇರಬೇಕು, ಸ್ನಾನದ ಮನೆ ಇರಬೇಕು. ಯಾವುದಾದ್ರೂ ಮನೆಯಲ್ಲಿ ಅಗ್ನಿ ಮೂಲೆಯಲ್ಲಿ ವಾಶ್ರೂಮ್ ಇದ್ರಾಗಲಿ, ವಾಯುವ್ಯ ಮೂಲೆಯಲ್ಲಿ ಕಿಚನ್ ಇದ್ರಾಗಲಿ, ಅದು ಸೆಕೆಂಡ್ ಆಪ್ಷನ್ ಆದರೂ ಸಹ ಆ ವಾಸ್ತು ದೋಷಗಳೇ ನಿಮ್ಮನ್ನು ಮತ್ತಷ್ಟು ಮಗದಷ್ಟು ಕಾಡಲಿಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಮನೆಯಲ್ಲಿ ಅಗ್ನಿಮೂಲೆ ಮತ್ತು ವಾಯುಮೂಲೆ ಎಷ್ಟು ಪರ್ಫೆಕ್ಟ್ ಆಗಿರುತ್ತೆ, ವಾಸ್ತು ರೀತಿಯಲ್ಲಿರುತ್ತೆ, ಅಂತಹ ಮನೆಯಲ್ಲಿ ನೆಮ್ಮದಿ ನಿಲ್ತದೆ. ಹೀಗೆ ಯಾವುದೇ ರೀತಿಯ ಸನ್ನಿವೇಶಗಳಿದ್ದರೂ ಸಹ ಈ ಗೃಹ ಸೌಖ್ಯವನ್ನು ಹೆಚ್ಚಿಸ್ಕೋಬೇಕು ಅಂತಂದರೆ ವಾಸ್ತು ಹೋಮವನ್ನು, ವಾಸ್ತು ಶಾಂತಿಯನ್ನು, ನವಗ್ರಹ ಶಾಂತಿಯನ್ನು, ವಿಶೇಷವಾಗಿ ಗೃಹ ಸೌಖ್ಯವನ್ನೇನಾದರೂ ನಾವು ಹೆಚ್ಚಿಸ್ಕೋಬೇಕು ಅಂತಂದರೆ, ಮನೆಯಲ್ಲಿ ನೆಮ್ಮದಿಯನ್ನು ಹೆಚ್ಚಿಸ್ಕೋಬೇಕು ಅಂತಂದರೆ ತ್ರಿಪಿಂಡ ಶ್ರಾದ್ದ, ನಾರಾಯಣ ಬಲಿಯನ್ನು ಆಚರಣೆಯನ್ನು ಮಾಡ್ಕೊಳ್ಳೋದ್ರ ಮೂಲಕ, ನವಗ್ರಹ ಶಾಂತಿಯನ್ನು, ನವಗ್ರಹ ಹೋಮವನ್ನು ಆಚರಣೆಯನ್ನು ಮಾಡ್ಕೊಳ್ಳೋದ್ರ ಮೂಲಕ, ವಾಸ್ತು ಶಾಂತಿಯನ್ನು, ವಾಸ್ತು ಹೋಮವನ್ನು ಆಚರಣೆಯನ್ನು ಮಾಡ್ಕೊಳ್ಳೋದ್ರ ಮೂಲಕ ಆ ಮನೆಯಲ್ಲಿ ನೆಮ್ಮದಿಯನ್ನು ಪಡ್ಕೋಬೋದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನೀವು ಸ್ವಂತ ಮನೆ ಕಟ್ಟಬೇಕು ಅಂತ ಏನಾದರೂ ಆಸೆ ಇದ್ದರೆ ಮೊದಲು ಗುರು ಕೃಪೆಯನ್ನು ಪಡ್ಕೊಳ್ಳಿ, ಗುರುವಿನ ಆಶೀರ್ವಾದವನ್ನು ಪಡ್ಕೊಳ್ಳಿ, ನಾರಾಯಣನ ಆರಾಧನೆ ಇಟ್ಕೊಳ್ಳಿ. ಎಲ್ಲಿ ನಾರಾಯಣನ ಆರಾಧನೆ ಇರ್ತದೆ, ಎಲ್ಲಿ ಗುರು ಕೃಪೆ ಇರ್ತದೆ, ಎಲ್ಲಿ ಚಂದ್ರನ ಕೃಪೆ ಇರ್ತದೆ, ಅಂಥವ್ರು ಮಾತ್ರ ಸ್ವಂತ ಮನೆ ಕಟ್ಟಲಿಕ್ಕೆ ಸಾಧ್ಯ, ಸ್ವಂತ ಮನೆ ಹೋಗ್ಲಿಕ್ಕೆ ಸಾಧ್ಯ, ಸ್ವಂತ ಮನೆಯಲ್ಲಿ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.